ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿಯಲ್ಲಿ ಬೈಕ್ ರ್ಯಾಲಿ, ಬೃಹತ್ ಪ್ರಮಾಣದ ಹಿಂದೂ ಸಂಘಟನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ರಬಕವಿ ನಗರದ ಹಿಂದೂ ಮತಕ್ಷೇತ್ರ ರಬಕವಿ ನಗರದಲ್ಲಿ ಹಿಂದೂ ಬೃಹತ್ ಸಮ್ಮೇಳನದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯಲ್ಲಿ ಪ್ರಮುಖ ಹಿರಿಯರು, ಗಣ್ಯ ವ್ಯಕ್ತಿಗಳು, ಶಾಸಕರು ಮತ್ತು ಹಿಂದೂ ಸಂಘಟನೆಗಳು ಮತ್ತು ಮಹಿಳೆಯರು ಕೂಡ ಭಾಗವಹಿಸಿದರು. ಹೊಸ ಬಸ್ ನಿಲ್ದಾಣದಿಂದ ಎಂವಿ ಪಟ್ಟಣ ಹೈಸ್ಕೂಲಿನಿಂದ ಪ್ರಮುಖ ರಸ್ತೆಯ ಮೂಲಕ ಹಳೆ ಬಸ್ ನಿಲ್ದಾಣ, ಗಟಗಿ ಬಸವೇಶ್ವರ ದೇವಸ್ಥಾನ, ಶ್ರೀ ಶಂಕರಲಿಂಗ ವೃತ್ತ, ಮಹಾಲಿಂಪುರ ನಾಕ, ಬ್ರಹ್ಮಾನಂದ ಸರ್ಕಲ್ ಮತ್ತು ಹೊಸ ಬಸ್ ನಿಲ್ದಾಣವರೆಗೆ ಘೋಷಣೆ ಕೂಗುತ್ತಾ ಚಲಿಸಿತು. ನಂತರ ತೇರ್ದಾಳ್ ಮತಕ್ಷೇತ್ರ ಶಾಸಕರು ಮಾತನಾಡಿದರು. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಸಂಘ ಸಂಸ್ಥೆಯಿಂದ ದೇಶ ಸುಭದ್ರವಾಗುತ್ತದೆ. ನಮ್ಮ ದೇಶದ ಇತಿಹಾಸವನ್ನು ಅರಿತರೆ ನಾವು ವರ್ತಮಾನದಲ್ಲಿ ಹೇಗೆ ಜೀವಿಸಬೇಕು ಎಂಬುದು ಮನದಟ್ಟನೆವಾಗುತ್ತದೆ. ಯುವ ಪೀಳಿಗೆಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಗೊತ್ತಿರದ ಕಾರಣ ಅವರು ಸಂಸ್ಕೃತಿ ಪಾಲಿಸುತ್ತಿಲ್ಲ. ನಾವು ಏಕತೆಯಿಂದ ಜೀವಿಸಿ ಧರ್ಮ ರಕ್ಷಿಸಿ ದೇಶವನ್ನು ಬಲಾಢ್ಯಗೊಳಿಸಬೇಕೆಂದು ಶ್ರೀ ಸಿದ್ದು ಸೌದಿ ಹೇಳಿದರು. ಉಪಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳು, ಯುವಕರು, ಹಿರಿಯರು, ಹಿಂದೂ ಧರ್ಮದ ಸಮಾಜದವರು, ಹಿರಿಯರು, ಮಹಿಳೆಯರು, ತಾಯಂದಿರು ಭಾಗವಹಿಸಿದರು. ವರದಿ ಪ್ರಕಾಶ್ ಶಿರೋಡ್, ರಬಕವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಸಾವಕಾಶ ಸನಾತನ ಹಿಂದೂ ಧರ್ಮಕ್ಕೆ, ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಛತ್ರಪತಿ ಅಂತ ಯಶಸ್ವಿಯಾಗಿ ಟೂ ವೀಲರ್ ಬೈಕ್ ರ್ಯಾಲಿ ವಿಜೃಂಭಣೆಯಿಂದ ಆಗ್ಯದ. ಇದ್ರಾಗ ಸುಮಾರು 2 ಪಟ್ಟು ಜನ ರೋಡ್ ಮ್ಯಾಗ ಮನಿಗೆ ಹೋಗಿದಾರ. ಸುಮಾರು 300ರಿಂದ 400 ಬೈಕ್ 500 ಬೈಕ್ ರ್ಯಾಲಿ ರಬಕವಿ ನಗರದೊಳಗ ಆಗಿದ್ದು ಇದೊಂದು ಐತಿಹಾಸಿಕ ದಾಖಲೆ ಅನ್ನುವಾಗೆ ನಾನು ಹೇಳ ಬಯಸ್ತೇನೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಬೈಕ್ ಸವಾರರಿಗೆ, ಹಿಂದೂ ಬಂಧುಗಳಿಗೆ, ನಮ್ಮ ಸಹೋದರಿಯರಿಗೆ ವಿಶೇಷವಾಗಿ ಅವರು ಪಟ್ಕಾ ಸುತ್ತಕೊಂಡು ಸಂಪೂರ್ಣ ಊರು ಸುತ್ತ ಹಾಕುವಂತ ಕೆಲಸ ಮಾಡ್ಯಾರ. ಎಲ್ಲರ ವತಿಯಿಂದ ಅವರಿಗೆ ಮೊದಲು ಅಭಿನಂದನೆಗಳನ್ನ ನಾ ಹೇಳ ಬಯಸ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ನಿನ್ನೆನೂ ಸಭೆ ಮಾಡಿವಿ ನಾವು. ಮತ್ತೊಮ್ಮೆ ಯಾರು ಬಂದಿಲ್ಲ ಅವ್ರಿಗೆ ಗೊತ್ತಾಗಲಿ ಅನ್ನುವಂತ ಮಾತನ್ನ ಒಂದೆರಡು ಮಾತುಗಳಲ್ಲಿ ಹೇಳ ಬಯಸ್ತೇನೆ. RSS ಸಂಘಕ್ಕೆ ಹಿಂದೂಗಳ
ರಕ್ಷಣೆಗೆ ಬದ್ಧವಾಗಿರ್ತಕ್ಕಂಥ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದು ಪ್ರಾರಂಭವಾಗಿ 100 ವರ್ಷಗಳಾಯಿತು. ಸೆಂಚುರಿ 100 ವರ್ಷಗಳ ಆದ ನಂತರ ಅದಕ್ಕೆ ಇಡೀ ಎಲ್ಲ ದೇಶ ತುಂಬ ಎಲ್ಲ ಪಟ್ಟಣಗಳೊಳಗೆ ಎಲ್ಲ ಪಂಚಾಯತಿಗಳೊಳಗೆ ಈ ಹಿಂದೂ ಸಮ್ಮೇಳನ ಮಾಡಲಿಕ್ಕೆ ಕರೆ ಕೊಟ್ಟ ಪ್ರಯುಕ್ತ ಇಡೀ ದೇಶಾದ್ಯಂತ ಲಕ್ಷ ಲಕ್ಷ ಹಳ್ಳಿ ಒಳಗ ಲಕ್ಷ ಲಕ್ಷ ಪಟ್ಟಣದೊಳಗ ಮಹಾನಗರ ಪಾಲಿಕೆ ಒಳಗ ಇದು ಈ ಬೃಹತ್ ಹಿಂದೂ ಸಮ್ಮೇಳನ ಜರುಗಿದೆ. ಬೃಹತ್ ಹಿಂದೂ ಶೋಭಾಯಾತ್ರೆಯನ್ನು ಸಹಿತ ಜರುಗಿದೆ. ಆದ್ರಿಂದ ಬಂಧುಗಳೇ, ನಾಳೆ ಇಲ್ಲದ ನಾಡು 19ನೇ ತಾರೀಕು ಸಾಯಂಕಾಲ 3:30 ಸೇಮ್ ಟೈಮ್ ಇದಕ್ಕಿಂತಲೇ ಹೆಚ್ಚಿನ ಸಂಖ್ಯೆಯೊಳಗ ನಿಮ್ಮ ಮನೆಯೊಳಗ ನಿಮ್ಮ ಸಹೋದರರು ಸಹೋದರಿಯರು ನಿಮ್ಮ ತಾಯಂದಿರು ಎಲ್ಲರೂ ಸಹಿತ ಮನೆಯಲ್ಲಿರ್ತಕ್ಕ ಸರ್ವರು ಸಹಿತ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಅಲ್ಲಿ ಒಬ್ಬರ ನಿಮ್ಮ ಇವತ್ತಿನ ಹಿಂದೂ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಒಬ್ಬರು ಮುಖಂಡರು ಆಗಮಿಸಲಿದ್ದಾರೆ. ಸಂಪೂರ್ಣ ಅವರ ಭಾಷಣ ಮುಗಿಯುವವರೆಗೂ ಸಹಿತ ತಾವು ಹೋಗಬಾರ್ದು. ಎದ್ದು ಏನೇನು ಕೆಲಸ ಕಾರ್ಯಗಳು ಇರ್ತಾವ ಮೊದಲ ಮುಗಿಸ್ಕೊಂಡು ಬರ್ರಿ. ಬಂದೊಂದು 2 ತಾಸು ಶೋಭಾಯಾತ್ರೆ ಮತ್ತು ಅವ್ರ ಭಾಷಣ ಮುಗಿತಕ್ಕ 7 ಗಂಟೆಗೆ ಮುಕ್ತಾಯ ಹೋಗತಿ. 7 ಗಂಟೆಗೆ ನೀವು ಹೋಗ್ಬೋದು. ನಮ್ಮ ಧರ್ಮದ ಸಲುವಾಗಿ, ನಮ್ಮ ದೇಶದ ಸಲುವಾಗಿ, ನಮ್ಮ ಸಂಸ್ಕೃತಿ ಸಲುವಾಗಿ, ನಮ್ಮ ಸನಾತನ ಧರ್ಮದ ಸಲುವಾಗಿ ಒಂದಿನ 2 ಅಥವಾ 3 ತಾಸು ಟೈಮ್ ಅಟ್ರು ಕಡ್ಡಾಯವಾಗಿ ಕೊಡ್ರಿ ಅಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾ ಮಾಡ್ಕೊಂಡು ಬಯಸ್ತೀನಿ. ಬಂಧುಗಳೇ, ನಾವು ಯಾವಾಗ ಒಂದಾಗೋದಿಲ್ಲ. ನಾವು ಜಾತಿ ಭೇದವನ್ನ ಬಿಟ್ಟು ಎಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ನಾವು ಆಗುದಿಲ್ಲ. ನಮಗ್ ಉಳಿಗಾಲಿಲ್ಲ. ಅದು ಹೆಂಗ್ ಮಾತೆ ಅಖಂಡವಾಗಿ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗ್ಬೇಕು. ಒಂದೇ ತಾಯಿಯ ಮಕ್ಕಳಂತೆ ನಾವು ಬದುಕಬೇಕು. ಅಂದಾಗ ಮಾತ್ರ ಆಗ್ತದೆ. ನಮ್ಮಲ್ಲಿ ಭೇದ ಭಾವ ಇಲ್ಲ. ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ. ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ರು ಈ ದೇಶ ಮಣ್ಣಿನ ಮಕ್ಕಳಂತ ನಾವು ತಿಳ್ಕೊಂಡಿವಿ. ಆದ್ರೆ ಈ ದೇಶದ ಅನ್ನ ನೀರ ಕುಡಿದು ಇನ್ನೊಂದು ದೇಶಕ್ಕೆ ಜಿಂದಾಬಾದ್ ಅಂದ್ರ ಅವ್ರ ದೇಶದ್ರೋಹಿಗಳು ಅಲ್ಲೇ ಹೋಗ್ಲಿ ಅನ್ನುವಂಥದ್ದನ್ನ ನಿರ್ಧಾರ ನಮ್ಮದದ. ಆದ್ರಿಂದ ದಯಮಾಡಿ ಇವತ್ತೇನು ಮೊನ್ನೆ ಬನ್ನಟ್ಟಿ ಒಳಗ ಬಹಳ ದೊಡ್ಡ ಪ್ರಮಾಣದಾಗ ಶೋಭಾಯಾತ್ರೆ ಆಗೈತಿ. ಅದನ್ನು ಮೀರಿಸುವಂತಹ ಶೋಭಾಯಾತ್ರೆ ರಬಕವಿ ಒಳಗೆ ಆಗ್ಬೇಕು. ಆ ಕಾರಣಕ್ಕಾಗಿ ನೀವೆಲ್ಲರೂ